ಇನ್ಫೋಸಿಸ್ ಮಹಿಳಾ ಉದ್ಯೋಗಿಗಳ ರಹಸ್ಯ ವಿಡಿಯೋವನ್ನ ರೆಕಾರ್ಡ್ ಮಾಡಲಾಗಿತ್ತು. ಶೌಚಾಲಯಕ್ಕೆ ಹೋಗಿದ್ದ ಮಹಿಳಾ ಉದ್ಯೋಗಿಗಳ ದೃಶ್ಯವನ್ನ ರೆಕಾರ್ಡ್ ಮಾಡಿದ್ದ ಅಲ್ಲಿನ ಒಬ್ಬ ಸಿಬ್ಬಂದಿ ರಹಸ್ಯವಾಗಿ ನಿಂತು ವಿಡಿಯೋವನ್ನ ಸೆರೆ ಹಿಡಿದಿದ್ದ ನಾಗೇಶ್ ಮಲಿ 30ಕ್ಕೂ ಅಧಿಕ ಮಹಿಳಾ ಉದ್ಯೋಗಿಗಳ ವಿಡಿಯೋವನ್ನ ಚಿತ್ರೀಕರಣ ಮಾಡಿದ್ದ ಈತ ಆಂಧ್ರಪ್ರದೇಶ ಮೂಲದ ಸ್ವಪ್ನಿಲ್ ನಾಗೇಶ್ ಮಲಿ ಬಂಧನವಾಗಿದೆ. ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸರಿಂದ ಆರೋಪಿ ಅರೆಸ್ಟ್ ಆಗಿದ್ದು ಇನ್ಫೋಸಿಸ್ ಕಂಪನಿ ಉದ್ಯೋಗಿ ನಾಗೇಶ್ ಮಲಿಯನ್ನ ಈಗ ಸದ್ಯ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಶೌಚಾಲಯದ ಕಮೋಡ್ ಮೇಲೆ ನಿಂತು ವಿಡಿಯೋವನ್ನ ಈತ ಚಿತ್ರೀಕರಣವನ್ನ ಮಾಡ್ತಾ ಇದ್ದ. ರೆಕಾರ್ಡ್ ಮಾಡ್ತಾ ಇದ್ದಾಗ ಎದುರುಗಡೆ ಡೋರ್ ಮೇಲೆ ಅದು ರಿಫ್ಲೆಕ್ಟ್ ಆಗಿದೆ. ಹೆಚ್ಆರ್ ಸಿಬ್ಬಂದಿ ಪರಿಶೀಲನೆ ವೇಳೆ ಆರೋಪಿ ದುಷ್ಕೃತ್ಯ ಬಟಾಬಯಲಾಗಿದೆ. ನೋಡಿ, ಶೌಚಾಲಯದ ಕಮೋಡ್ ಮೇಲೆ ನಿಂತು ಈತ ವಿಡಿಯೋ ಚಿತ್ರೀಕರಣವನ್ನ ಮಾಡ್ತಾ ಇದ್ದ. ಅದು ಎದುರುಗಡೆ ಡೋರ್ಗೆ ರಿಫ್ಲೆಕ್ಟ್ ಆಗಿ ಅದು ಗೊತ್ತಾಗಿದೆ ವಿಚಾರ. ಹೆಚ್ಆರ್ ಸಿಬ್ಬಂದಿ ಪರಿಶೀಲನೆ ವೇಳೆ ಆರೋಪಿ ದುಷ್ಕೃತ್ಯ ಬಟಾಬಯಲಾಗಿದೆ. ಮೊಬೈಲ್ನಲ್ಲಿ ವಿಡಿಯೋ ರೆಕಾರ್ಡ್ ಮಾಡ್ತಾ ಇದ್ದ ನಾಗೇಶ್ ಕೂಡಲೇ ಮಹಿಳೆ ಕಿರುಚಾಡಿದ ಸಂದರ್ಭ ಆತ ಕ್ಷಮೆ ಕೇಳಿದ್ದಾನೆ. ನೋಡಿ, ಅಲ್ಲಿನ ಮಹಿಳೆಯರಿಗೆ ಇನ್ನು ಶೌಚಾಲಯಕ್ಕೆ ಹೋಗ್ತಾ ಇದ್ರು. ಆ ಸಂದರ್ಭದಲ್ಲಿ ಈತ ರೆಕಾರ್ಡ್ ಮಾಡ್ತಾ ಇದ್ದ. 30ಕ್ಕೂ ಅಧಿಕ ವಿಡಿಯೋಗಳು ಈತನ ಬಳಿ ಇದ್ದಿದ್ದು ಕೂಡ ಈಗ ಬಟಾಬಯಲಾಗಿದೆ. ಯಾವಾಗ ಅವನು ರೆಕಾರ್ಡ್ ಮಾಡ್ತಾ ಇದ್ದ ಅಂತ ಗೊತ್ತಾಯಿತು, ಅದು ಅಲ್ಲಿನ ಹೆಚ್ಆರ್ ಸಿಬ್ಬಂದಿಗೂ ಕೂಡ ಗಮನಕ್ಕೆ ಬರುತ್ತೆ. ನಂತರ ಆತ ಕ್ಷಮೆ ಕೇಳಿದ್ದಾನೆ ಅನ್ನುವಂಥದ್ದು. ಆತನ ವಿರುದ್ಧವಾಗಿ ಈಗ ಎಫ್ಐಆರ್ ಕೂಡ ದಾಖಲಾಗಿದೆ. ಆತನನ್ನ ಪೊಲೀಸರು ಬಂಧಿಸಿದ್ದಾರೆ. ಮೊಬೈಲ್ನಲ್ಲಿ 30ಕ್ಕೂ ಹೆಚ್ಚು ಉದ್ಯೋಗಿಗಳ ವಿಡಿಯೋಗಳು ಪತ್ತೆಯಾಗಿವೆ. 30ಕ್ಕೂ ಹೆಚ್ಚು ಉದ್ಯೋಗಿಗಳ ವಿಡಿಯೋ ಇದ್ರೂ ಕೂಡ ಕೇವಲ ಕ್ಷಮೆ ಕೇಳಿಸಿ ಸುಮ್ಮನಾಗಿತ್ತು ಇನ್ಫೋಸಿಸ್ ಆಡಳಿತ ಮಂಡಳಿ. ಆದ್ರೆ ಮಹಿಳಾ ಉದ್ಯೋಗಿಯ ಪತಿಯೇ ವಿಚಾರ ತಿಳಿದು ಗಲಾಟೆಯನ್ನು ಮಾಡಿದ್ದಾರೆ. ಇನ್ಫೋಸಿಸ್ ಕಂಪನಿ ಬಳಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಮಹಿಳೆಯ ಪತಿ. ಬಳಿಕ ನಿನ್ನೆ ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ದೂರು ಕೂಡ ದಾಖಲಾಗಿದೆ. ಮಹಿಳೆ ದೂರು ಆಧರಿಸಿ ಆರೋಪಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ಸದ್ಯ ಈತನ ವಿಚಾರಣೆ ಕೂಡ ನಡೀತಾ ಇದೆ. ನೋಡಿ, ಈತ 30ಕ್ಕೂ ಹೆಚ್ಚು ಮಹಿಳಾ ಸಿಬ್ಬಂದಿಗಳ ಶೌಚಾಲಯಕ್ಕೆ ಹೋದಂತಹ ರೆಕಾರ್ಡ್ ಅನ್ನ ಮಾಡಿದ್ದ. ನಂತರ ಆತ ಸಿಕ್ಕಿಬಿದ್ದ ನಂತರದಲ್ಲಿ ಕ್ಷಮೆ ಕೇಳಿ ಸುಮ್ಮನಾಗಿದ್ದ. ಈಗ ಸದ್ಯ ಆತನ ವಿರುದ್ಧವಾಗಿ ಎಫ್ಐಆರ್ ದಾಖಲಾಗಿದೆ.